ಈ ಆಡ್ ಮುಗೀತಿದ್ದಂಗೆ ನೆಕ್ಸ್ಟ್ ಕಾಲರ್ನ ಕನೆಕ್ಟ್ ಮಾಡ್ತೀನಿ, ಮಾತಾಡು. ಆದ್ರೆ ಅದಕ್ಕಿಂತ ಮುಂಚೆ 1-2 ನಿಮಿಷ ಟೈಮ್ ಕೊಡಿ, ನಾನ್ ಜನರ ಜೊತೆ ಮಾತಾಡ್ಬೇಕು. ಸರಿ, ಸ್ಟಾರ್ಟ್ ಮಾಡಿ. ಗುಡ್ ಈವ್ನಿಂಗ್ ಬೆಂಗಳೂರು, ನೀವು ಕೇಳ್ತಾ ಇದ್ದೀರಾ 92.5 SFM ಲೈವ್ ಬಾಂಬ್ ಬ್ಯಾಟ್ ಗುರು. ಬೆಳಿಗ್ಗೆ ಕೂತಳು ಮಾತಾಡ್ತಾ ಮಾತಾಡ್ತಾ ಸಂಜೆ ಆಗಿ ಹೋಯ್ತು, ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಆಕ್ಚುಲಿ ನೀವು ನನ್ಗೆ ಕಾಲ್ ಮಾಡ್ದಾಗೆಲ್ಲ ಸಖಿ ನೀನ್ ನನ್ ಮನೆ ಮಗಳಿದ್ದಂಗೆ, ನೀನ್ ನನ್ ಮಗಳಿದ್ದಂಗೆ ಅಂತೆಲ್ಲ ಹೇಳ್ತಿರಲ್ವಾ. ಇವತ್ತು ನಿಮ್ ಮನೆ ಮಗಳು ಒಂದ್ ರಿಕ್ವೆಸ್ಟ್ ಮಾಡ್ತಿದ್ದಾಳೆ, ಅದನ್ನ ನನ್ಗೋಸ್ಕರ ನಡ್ಸ್ಕೊಡ್ತೀರಾ ಪ್ಲೀಸ್? ನೀವು ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಿಮ್ ತಂಗಿ ಹೇಗೆ ಆರ್ಜೆ ಆಗ್ತಾಳೆ? ಆರ್ಜೆ ಸಖಿ ಬಂದು ನಮ್ಮ ಆಫೀಸಲ್ಲಿರೋ ಎಂಪ್ಲಾಯ್, ನನ್ ತಂಗಿ ಅಲ್ಲ. ಇಲ್ಲ, ನೀನು ಸುಳ್ಳು ಹೇಳ್ತಾ ಇದ್ಯಾ. ಈಗ ಮಾತಾಡ್ತಿರೋದು ನಕ್ಷತ್ರನೇ. ಆ ಧ್ವನಿ, ಮಾತಾಡೋ ರೀತಿ ಎಲ್ಲ ಹಾಗೆ ಇದೆ. ಅಯ್ಯೋ ಇಲ್ಲ, ರೇಡಿಯೋದಲ್ಲಿ ವಾಯ್ಸ್ ವೇರಿಯೇಷನ್ ಮಾಡಿ ಹೇಗಿಗೋ ಮಾತಾಡ್ತಾರೆ, ಅದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗಿದೆ. ನಿಮ್ ಗೆಸ್ ರಾಂಗ್. ನಕ್ಷತ್ರ ಹೇಗೆ ಆರ್ಜೆ ಆಗ್ತಾಳೆ? ನೋಡಿ, ತನ್ಗೆ ಅರ್ಜೆಂಟ್ ಕೆಲ್ಸ ಇದೆ, ಹೊರಡ್ಬೇಕು, ಬಾಯ್. ಏನ್ ನಿಂತ್ಕೋ. ಇಲ್ಲಿ ಏನೋ ನಡೀತಿದೆ. ನಕ್ಷತ್ರನ ಹೆಸರು ಬಂದ್ ಕೂಡ್ಲೆ ಇವಳು ಶಾಕ್ ಆದ್ಲು, ಒಂಥರ ಆಡಿದ್ಲು. ಅದಕ್ಕೆ ಏನೇನೋ ಒದ್ರಿ ಹೊರಟೋಗ್ಬಿಟ್ಲು. ನಕ್ಷತ್ರ ಮೊದಲನೇ ದಿನ ಶೋ ನಡೆಸ್ದಾಗ್ಲೇ ನನ್ಗೆ ಅನುಮಾನ ಬಂದಿತ್ತು, ಆದ್ರೆ ಇವತ್ತೆಲ್ಲ ಕ್ಲಿಯರ್ ಆಗ್ತಿದೆ. ನಾನಂತೂ ಸುಮ್ನೆ ಬಿಡಲ್ಲ. ಬರ್ಲಿ ಅವಳು, ಹಿಡ್ದು ಕೂರ್ಸಿ ಬಾಯ್ ಬಿಡಿಸ್ತೀನಿ. ಇವತ್ ಏನಾದ್ರೂ ಆಗ್ಲಿ, ಅವಳು ನಿಜ ಒಪ್ಕೊಳ್ಳೇಬೇಕು. ಏನ್ ದೋಸ್ತ್ ಹೀಗಾಗೋಯ್ತು? ಫೋನೇ ಕನೆಕ್ಟ್ ಆಗ್ತಿಲ್ಲ. ಎಲ್ಲ ಗಿಮಿಕು ದೋಸ್ತ್, ರೇಡಿಯೋ ಗಿಮಿಕು. ಗಿಮಿಕ್ಕಾ? ಮತ್ತೆ ಆರ್ಜೆ ಸಖಿ ಎಷ್ಟ್ ಹೆಲ್ಪ್ ಮಾಡಿದ್ಲು ಅಂತ ಜನರು ಹೇಳ್ಬೇಕಲ್ವಾ, ಅದಕ್ಕೆ ಇಷ್ಟೆಲ್ಲ. ಚಚೆ, ಅವ್ರಾಗೆಲ್ಲ ಮಾಡೋರಲ್ಲ ಕಣೋ, ಏನೋ ಪ್ರಾಬ್ಲಮ್ ಆಗಿರುತ್ತೆ. ಅವ್ರ ಪ್ರಾಬ್ಲಮ್ ಆಗಿರ್ಲಿ, ಇವಾಗ ನಮ್ ಪ್ರಾಬ್ಲಮ್ಗೆ ಯಾರು ಬರ್ತಾರೆ? ಭೂಪತಿ ಅಂದ್ರೆ ನಾನೇ ಸರ್, ಯಾಕೆ? ನಿಮ್ಮನ್ನೇ ಹುಡ್ಕೊಂಡ್ ಬಂದ್ವಿ. ನಾವು ನಿಮ್ಮನ್ನೇ ಹುಡ್ಕೊಂಡ್ ಬಂದ್ವಿ. ನಾವುನು. ನೀವೆಲ್ಲ ನನ್ನನ್ ಯಾಕೆ ಹುಡ್ಕೊಂಡ್ ಬಂದಿದ್ದೀರಾ? ಏನ್ ವಿಷಯ? ಆರ್ಜೆ ಸಖಿ ಕಳ್ಸಿದ್ರು ನಿಮ್ಗೆ ಸಹಾಯ ಮಾಡೋಕೆ. ನಿಮ್ಮ ಹತ್ರ ಫೋನ್ ನಲ್ಲಿ ಮಾತಾಡ್ಬೇಕಾದ್ರೆ ಕಾಲ್ ಕಟ್ ಆಯ್ತಂತೆ. ಭೂಪತಿ ಅವರು ಇಂಥ ಜಾಗದಲ್ಲಿ ಇದಾರೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಜನರ ಹತ್ರ ಕೇಳ್ಕೊಂಡ್ರು. ನಾವು ಶೋ ಕೇಳ್ತಿದ್ವಿ, ಅದಕ್ಕೆ ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಬಂದ್ವಿ. ಸರಿ, ಬನ್ನಿ ಬನ್ನಿ. ಯಜಮಾನ್ರೆ, ನಮ್ ಭೂಪತಿ ಅವ್ರಿಗೆ ಒಂದ್ ಗಣೇಶ ಕೊಡಿ. ಅದು ಮಣ್ಣಿಂದ ಆಗಿರ್ಲಿ, ಈ ಕೆಮಿಕಲ್ ಎಲ್ಲ ಹಾಕಿರ್ಬಾರ್ದು. ಓ, ಭೂಪತಿ ಅಂದ್ರೆ ನೀವೇನಾ? ನಾನು ಆರ್ಜೆಸಿಗೆ ಶೋ ಕೇಳ್ತಾ ಇದ್ದೆ. ಬನ್ನಿ ಬನ್ನಿ. ಇದೆಲ್ಲ ಆದ್ಮೇಲೆ ನಮ್ ಜೊತೆ ಬನ್ನಿ. ಇಲ್ಲೇ ಒಂದ್ ಕಡೆ ಫ್ರೆಶ್ ಆಗಿ ಮೋದಕ ಮಾಡ್ತಾರೆ, ಅದು ತೋರ್ಸ್ಬಿಟ್ಟು ನಾನು ಹೋಗ್ತೀನಿ. ಭೂಪತಿ ಅವರೇ, ನಾವು ಎಲೆಕ್ಟ್ರಿಷಿಯನ್ ಶಾಪ್ ತೋರಿಸ್ತೀವಿ. ಸ್ಪೀಕರು, ಮೈಕು, ಲೈಟಿಂಗ್ಸು, ವೈರಿಂಗು ಎಲ್ಲ ಅವ್ರು ವ್ಯವಸ್ಥೆ ಮಾಡ್ತಾರೆ. ನಿಜವಾಗ್ಲು ನಾನ್ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಏನ್ ತಗೋಬೇಕು ಅಂತ ಗೊತ್ತಾಗದೆ ಕಂಗಾಲಾಗಿ ನಿಂತಿದ್ದೆ. ಒಳ್ಳೆ ಟೈಮಿಗೆ ಬಂದು ಹೆಲ್ಪ್ ಮಾಡ್ತಿದ್ದೀರಾ. ನಿಜ ಹೇಳ್ಬೇಕು ಅಂದ್ರೆ ದೇವ್ರು ಬಂದಂಗ್ ಬಂದಿದ್ದೀರಾ ಎಲ್ಲಾರು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸು ನಮ್ಗಲ್ಲ, ಆರ್ಜೆ ಸಖಿಗೆ ಹೇಳಿ. ನಿಮ್ಮ ವಟಾರದ ಪ್ರಾಬ್ಲಮ್ ದೂರ ಮಾಡೋದಿಕ್ಕೆ ಏನೆಲ್ಲ ಮಾಡ್ತಿದ್ದಾರೆ. ಅದೇ ಅಂತೀನಿ, ಯಾರೀಗ ಮಾಡ್ತಾರೆ? ಆರ್ಜೆ ಸಖಿ ತರ ಯಾರು ಇಲ್ಲ ಬಿಡಿ. ಪ್ರತಿ ಸಲ ಭೂಪತಿ ನಕ್ಷತ್ರನ ದೂರ ಮಾಡೋದಕ್ಕೆ ನಾನು ಏನೇನೋ ಮಾಡ್ತೀನಿ, ಅದು ಇನ್ನೇನೋ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ನನಗ್ ಒಳ್ಳೇದೇ ಆಗತ್ತೆ. ಈ ಸಲನೂ ಹಾಗೆ. ನಕ್ಷತ್ರ ಭೂಪತಿಗೆ ಹಬ್ಬ ಮಾಡಕ್ ಹೆಲ್ಪ್ ಮಾಡಿ ಒಳ್ಳೆ ಕೆಲ್ಸನೇ ಮಾಡ್ತಿದ್ದಾಳೆ. ಏನ್ ಮ್ಯಾಮ್ ನೀವು ಒಂದೊಂದ್ ಸಲ ಒಂದೊಂದ್ ತರ ಹೇಳ್ತೀರಾ? ನಂಗ್ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ನೀವ್ ಹೇಳಿದ್ರಿ ಅಂತಾನೆ ನಾನು ಕಾಲ್ ಕಟ್ ಮಾಡಿದ್ದು. ಇಟ್ಸ್ ಓಕೆ ಮಿಲ್ಲಿ,
ನಕ್ಷತ್ರ ಏನ್ ಕಡಿಮೆ ಅಲ್ಲ. ಕಾಲ್ ಕಟ್ ಆದ್ರೆ ಬೇರೆ ಏನಾದ್ರೂ ದಾರಿ ಹುಡುಕಿ ಭೂಪತಿಗೆ ಹೆಲ್ಪ್ ಮಾಡೇ ಮಾಡ್ತಾಳೆ. ಆ ಕಷ್ಟ ಏನಕ್ಕೆ, ನಾನೇ ಹೋಗಿ ಕಾಲ್ ಮಾಡು ಅಂತೀನಿ. ನೋ 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 ನೋ, ಅವಳು ಕಷ್ಟಪಟ್ಟು ಭೂಪತಿಗೆ ಕಾಲ್ ಮಾಡ್ಬೇಕು. ಪಾಪ ಸಖಿ ನನ್ಗೋಸ್ಕರ ಎಷ್ಟು ಒದ್ದಾಡ್ತಿದ್ದಾಳೆ ಅಂತ ಭೂಪತಿಗೆ ಅನ್ನಿಸ್ಬೇಕು. ಅವಳು ಕಷ್ಟಪಟ್ಟಷ್ಟು ಭೂಪತಿಗೆ ಹೆಚ್ಚೆಚ್ಚು ಇಷ್ಟ ಆಗ್ತಾಳೆ. ಓ ಮ್ಯಾಮ್, ನೀವು ತುಂಬಾ ಕನ್ಫ್ಯೂಸ್ ಮಾಡ್ತಿದ್ರ ಇವತ್ ನನ್ಗೆ. ಭೂಪತಿ ಸರ್ ನಕ್ಷತ್ರನ ಇಷ್ಟಪಟ್ರೆ ನಿಮಗ್ ಖುಷಿನಾ? ಏ ಗುಗ್ಗು, ನಾನಲ್ಲಿ ನಕ್ಷತ್ರನ ಇಷ್ಟಪಡ್ಲಿ ಅಂದೆ? ಆರ್ಜೆ ಸಖಿನ್ ಇಷ್ಟಪಡ್ಲಿ ಅಂತ ಅಂದೆ. ಆರ್ಜೆ ಸಖಿ ಅಂದ್ರೆ ಯಾರು ಹೇಳು? ಇನ್ಯಾರು? ಆ ಗೂಬೆ ನಕ್ಷತ್ರ. ಓ ಮೈ ಗಾಡ್ ಮ್ಯಾಮ್, ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ? ಕಿಲಾಡಿ ಮ್ಯಾಮ್, ನೀವು ಬಲೆ ಇದ್ದೀರಾ. ಆರ್ಜೆ ಸಖಿ ಅಂದ್ರೆ ನಕ್ಷತ್ರ ಅಲ್ಲ, ನೀವು ಮಿಸ್ ಶ್ವೇತಾ, ರೈಟ್? ಇಡಿಯಟ್, ಇವಾಗ ಅರ್ಥ ಆಯ್ತಾ ನಿನ್ಗೆ? ಭೂಪತಿ ಆರ್ಜೆ ಸಖಿನ್ ಇಷ್ಟಪಡೋದು ಅಂದ್ರೆ ನನ್ನ ಇಷ್ಟಪಟ್ಟ ಹಂಗೆ. ಕತ್ಲಾಗೆ ಬಿಡ್ತು. ಇಷ್ಟೊದ್ಗೆಲ್ಲ ಪೂಜೆ ಸಾಮಗ್ರಿ, ಗಣೇಶನ್ ವಿಗ್ರಹ ಎಲ್ಲ ಸಿಕ್ಕಿರುತ್ತೆ. ಇವಾಗ ಉಳ್ದಿರೋದು ಪೆಂಡಾಲು ಚಪ್ರ ಅಷ್ಟೆ. ಅದನ್ನಂತೂ ಭೂಪತಿ ಒಪ್ಪನ್ ಕೈಲೆ ಮಾಡೋಕ್ ಸಾಧ್ಯನೇ ಇಲ್ಲ. ಅದಕ್ಕೂ ಏನಾದ್ರೂ ಮಾಡ್ಬೇಕು. ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ಚೌತಿ ಮ್ಯಾರಥಾನ್ ನಿಮ್ಮ ಆರ್ಜೆ ಸಖಿ ಜೊತೆ. ಏನ್ ಗೊತ್ತಾ, ಬೆಳಿಗ್ಗೆಯಿಂದ ಮಾತಾಡಿ ಮಾತಾಡಿ ಸ್ವಲ್ಪ ಸುಸ್ತಾಗಿರೋದಂತೂ ಹೌದು. ಆದ್ರೆ ಈ ಶೋ ಮೂಲಕ ಭೂಪತಿ ಅವ್ರಿಗೆ ಸಹಾಯ ಮಾಡಿದ್ವಲ್ಲ, ಆ ಖುಷಿ ಮುಂದೆ ಯಾವ ಸುಸ್ತು ಇಲ್ಲ ಬಿಡಿ. ಇವತ್ತು ಅವ್ರ ವಟಾರದಲ್ಲಿ ಅಚ್ಚುಕಟ್ಟಾಗಿ ಗಣೇಶನ್ ಕೂರ್ಸಿ ನಾಳೆ ಅವ್ರಿಗೆ ಪ್ರೈಸ್ ಬಂದ್ರೆ ನಾವ್ ಈ ತರದೊಂದು ಶೋ ಮಾಡಿದ್ದಕ್ಕೂ ಸಾರ್ಥಕ. ಅವ್ರ ಗೆಲ್ವಲ್ಲಿ ನಿಮ್ ಪಾಲು ಇದೆ. ನೀವೇನ್ ಕಮ್ಮಿ ಸಹಾಯ ಮಾಡಿದೀರಾ? ಹಬ್ಬದ ದಿನ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಗಣೇಶ ಕೆಜಿ ಗಟ್ಲೆ ಆಶೀರ್ವಾದ ಮಾಡ್ತಾನೆ, ಡೌಟೇ ಇಲ್ಲ. ಈಗ ಭೀಮಣ್ಣನ್ ವಟಾರದ ಜನರಿಗೆ ನನ್ ಕಡೆಯಿಂದ ಒಂದು ಟಾಸ್ಕ್ ಇದೆ. ಭೂಪತಿ ಪೂಜೆ ಸಾಮಗ್ರಿನೆಲ್ಲ ತಗೊಂಡ್ ಬರೋದು ಎಷ್ಟ್ ಲೇಟ್ ಆಗುತ್ತೋ ಏನೋ. ಪಾಪ ಅಷ್ಟು ಸುಸ್ತಾಗಿ ಬಂದು ಚಪ್ರನೂ ಅವರೇ ಆಗ್ಬೇಕು, ಡೆಕೋರೇಷನ್ ಅವರೇ ಮಾಡ್ಬೇಕು ಅಂದ್ರೆ ಗಣೇಶ ಮೆಚ್ತಾನ? ಆಗ್ಲೇ ಕತ್ಲೆ ಆಗಿದೆ. ಭೂಪತಿ ಬರ್ಲಿ ಅಂತ ಕಾಯ್ತಾ ಕೂರೋ ಬದ್ಲು ನೀವೇ ಯಾಕೆ ಚಪ್ರದ ಕೆಲ್ಸನ ಶುರು ಹಚ್ಕೋಬಾರ್ದು? ಭೂಪತಿ ಯಾರು ಹೇಳಿ? ನಿಮ್ ವಟಾರಕ್ ಬಂದಿರೋ PG ಹುಡ್ಗ. ಅವರೇ ನಿಮ್ ವಟಾರದ ಬಗ್ಗೆ ಇಷ್ಟ್ ಕೇರ್ ತಗೋಬೇಕಾದ್ರೆ ನೀವ್ ಅದೇ ವಟಾರದಲ್ಲಿ ಕೊನೆ ತನಕ ಬದುಕ್ಬೇಕಾದವ್ರು. ನೀವ್ ಯಾಕೆ ಸುಮ್ನೆ ಇದ್ದೀರಾ? ಈ ಗೆಲುವು ಭೂಪತಿಗಿಂತ ನಿಮಗ್ ಮುಖ್ಯ ಅಂದ್ಮೇಲೆ ಮನ್ಸ್ ಮಾಡ್ಬೇಕು. ಎಲ್ರು ಒಟ್ಟಿಗೆ ಸೇರಿ ಕೆಲ್ಸ ಮಾಡ್ಬೇಕು. ಆಗ್ಲೇ ಗಣೇಶ ಕೂರ್ಸೋ ಸ್ಪರ್ಧೆಲಿ ನೀವ್ ಗೆಲ್ಲೋದು. 2 ಲಕ್ಷ ನಿಮ್ ಕೈ ಸೇರೋದು. ಏನ್ ಸೀತಾಲಕ್ಷ್ಮಿ ಅಜ್ಜಿ, ನೀವೇನಂತೀರಿ? ನಿಮ್ದು ಅದೇ ವಟಾರ ತಾನೆ? ಮೊನ್ನೆ ಕಾಲ್ ಮಾಡಿದಾಗ ನಾನ್ ನಿನ್ ಶೋ ಡೈಲಿ ಕೇಳ್ತೀನಿ, ನೀನ್ ನನ್ ಮೊಮ್ಮಗಳಿದ್ದಂಗೆ ಅಂತೆಲ್ಲ ಹೇಳ್ತಿದ್ರಿ. ಸರಿ, ಹಾಗಾದ್ರೆ ಇವತ್ತು ಈ ಮೊಮ್ಮಗಳು ನಿಮ್ಮನ್ನ ಒಂದ್ ಹೆಲ್ಪ್ ಕೇಳ್ತಿದ್ದಾಳೆ. ಭೂಪತಿಗೆ ಹೆಲ್ಪ್ ಮಾಡ್ತೀರಾ? ಆರ್ಜಿ ಸಖಿ ನನ್ನ ಸೇರ್ತಾಳೆ. ಏ ತುಕಾರಮ್ಮ, ಸೃಷ್ಟಿ, ಜಯ ಕೇಳಿಸ್ಕೊಂಡ್ರು? ಆರ್ಜಿ ಸಖಿ ನನ್ ಬಗ್ಗೆ ಮಾತಾಡ್ತಾಳೆ. ಅಜ್ಜಿ, ಆ ವಟಾರಕ್ಕೆಲ್ಲ ನೀವೇ ಹಿರಿ ಜೀವ ಅನ್ಸುತ್ತೆ. ಅಂದ್ಮೇಲೆ ನಿಮ್ ಮಾತ್ಗೆ ಒಂದ್ ಮರ್ಯಾದೆ ಇರುತ್ತಲ್ವಾ? ನಿಮ್ ಮಾತ್ನ ಯಾರು ಇಲ್ಲ ಅನ್ನಲ್ಲ. ಅದಕ್ಕೆ ನೀವೇ ಯಾಕೆ ನಿಮ್ ವಟಾರದ ಜನರನ್ನೆಲ್ಲ ಸೇರ್ಸ್ಕೊಂಡು ಚಪ್ರದ ಕೆಲ್ಸ ಶುರು ಹಚ್ಕೋಬಾರ್ದು? ಸೀತಾಲಕ್ಷ್ಮಿ ಅಜ್ಜಿ ಕಷ್ಟಪಟ್ಟಿದ್ದಕ್ಕೆ ಇದೆಲ್ಲ ಆಯ್ತು ಅಂತ ಜನ ಹೊಗಳೋ ಅವಕಾಶನ ನೀವ್ ಯಾಕೆ ಕಳ್ಕೊತೀರಿ? ಇದು ಸೀತಾಲಕ್ಷ್ಮಿ ಅಜ್ಜಿ ಒಬ್ರಿಗೆ ಅಲ್ಲ, ಭೀಮಣ್ಣನ್ ವಟಾರದ ಎಲ್ರಿಗೂ ನಾನ್ ಕೇಳ್ಕೊತಿದ್ದೀನಿ. ಭೂಪತಿ ಒಬ್ಬರ ಮೇಲೆ ಭಾರ ಹಾಕಿ ಸುಮ್ನೆ ಇರ್ಬೇಡಿ. ನಿಮ್ ವಟಾರಕ್ಕೋಸ್ಕರ ನೀವಲ್ದೆ ಇನ್ಯಾರೇ ದುಡಿತಾರೆ? ಎಲ್ರು ನಿಮ್ ಒಗ್ಗಟ್ಟೇನು ಅಂತ ತೋರ್ಸಿ. ಹನಿ ಹನಿ ಸೇರಿದ್ರೇನೆ ಹಳ್ಳ, ತೆನೆ ತೆನೆ ಸೇರಿದ್ರೆ ಬಳ್ಳ. ನಿಮ್ ಒಗ್ಗಟ್ಟೇನು ಅಂತ ತೋರ್ಸಿ, ಆಯ್ತಾ? ಸದ್ಯಕ್ಕೆ ಸೂಪರ್ ಆಗಿರೋ ಟ್ರ್ಯಾಕ್ ರೆಡಿ ಇದೆ, ಕೇಳ್ಬಿಟ್ಟು ವಾಪಸ್ ಬನ್ನಿ. ನೀವು ಕೇಳ್ತಾ ಇದ್ದೀರಾ 92.5 SFM ಲೈವ್ ಬಾಂಬಾಟ್ ಗುರು. ನಕ್ಷತ್ರ, ವಟಾರದ ಜನ ಭೂಪತಿಗೆ ಹೆಲ್ಪ್ ಮಾಡ್ತಾರೆ ಅಂತೀಯಾ? ಇವತ್ ರಾತ್ರಿ ಒಳಗಡೆ ಚಪ್ರ ರೆಡಿ ಆಗುತ್ತಾ? ಸುಸ್ತಾಗೋಯ್ತು ದೋಸ್ತ್.
ನಾನಾದ್ರೂ ಜ್ಯೂಸ್ ಕುಡ್ದೆ, ಆದ್ರೆ ನೀನು ಅದು ಬೇಡ ಅಂದೆ. ಅಯ್ಯೋ ನನ್ಗೆ ಆಗ್ತಿರೋ ಟೆನ್ಷನ್ ನನ್ಗೇನು ಬೇಡ ಅನ್ನಿಸ್ತಿದೆ ದೋಸ್ತ್ ಈ ಪೂಜೆ ಸಾಮಾನು ಎಲ್ಲಿ ಸಿಗುತ್ತೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಇವಾಗ ಹೋಗಿ ಚಪ್ರ ಹಾಕ್ಬೇಕು, ಕಂಬ ನೆಡ್ಬೇಕು. ನನಗ್ ಕಂಬ ನೆಡಕ್ಕೂ ಬರಲ್ಲ, ಚಪ್ರ ಹಾಕಕ್ಕೂ ಬರಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ಗೆ ಯಾಕೋ ನಾಳೆ ನಮಗ್ ಪ್ರೈಸ್ ಮನಿ ಸಿಗೋದೇ ಡೌಟ್ ಇದೆ ದೋಸ್ತ್. ಅಲ್ಲಿ ನೋಡು. ಸರಿಯಾಗಿ ಗುದ್ಲಿ ಸರಿಯಾಗಿ ಹಾಕಪ್ಪ. ಏನ್ ಹೀಗ? ಏ ಸರಿಯಾಗಿ ಗುಡ್ಸ್ಕೊಳವ. ಓ ಕಟ್ರಿ ಜೋರ ಕಟ್ರಿ, ಗಟ್ಟಿಯಾಗಿ ಕಟ್ರಿ. ಹೇಗೋ ಇದೆಲ್ಲ ಸಾಧ್ಯ? ನಾವ್ ಕರಿಯಕ್ಕಿಂತ ಮುಂಚೆನೆ ಬಂದೆಲ್ಲ ಶುರು ಹಚ್ಕೊಂಡ್ಬಿಟ್ಟಿದಾರೆ. ಆಯ್ತಲ್ಲ ದೋಸ್ತ್, ಇನ್ನೇನ್ ಟೆನ್ಷನ್? ಆರಾಮಾಗಿ ಕಾಲ್ ಚಾಚ್ಕೊಂಡ್ ರೆಸ್ಟ್ ಮಾಡೋದು. ರೆಸ್ಟ್ ಮಾಡುವಂತೆ. ನಡಿ ಹೋಗೋಣ. ಅಜಯ್, ಓಹೋ ಬಂದಿರಪ್ಪ ಭೂಪತಿ. ಪೂಜೆ ಸಂಬಂಧ ಸಿಕ್ತಾ? ಏನಜ್ಜಿ ಇದೆಲ್ಲ? ಏನೆಲ್ಲ ಕೆಲ್ಸ ನೀನೇ ಮಾಡ್ಬೇಕಾ? ನಾವು ಈ ಒಟ್ಟಾರ್ದವ್ರೆ ತಾನೆ, ಅದಕ್ಕೆ ಎಲ್ಲ ಕೆಲ್ಸ ಕೈಗೆತ್ಕೊಂಡಿ. ಹೆಂಗೆ? ಸೂಪರ್ ಬಿಡಿ ಅಜ್ಜಿ ನೀವು. ಚಪ್ರ ಹೇಗ್ ಹಾಕೋದು, ಕಂಬ ಹೆಂಗ್ ನಡೋದು ಅಂತ ಟೆನ್ಷನ್ ಅಲ್ಲಿ ಬಂದೆ. ನೋಡಿದ್ರೆ ಅರ್ಧ ಕೆಲ್ಸನೇ ಮುಗಿಸ್ಬಿಟ್ಟಿದೀರಾ. ಥ್ಯಾಂಕ್ಸ್ ಅಜ್ಜಿ. ಥ್ಯಾಂಕ್ಸ್ ನಂಗಲ್ಲಪ್ಪ, ಆರ್ಜೆ ಸಖಿಗೆ ಹೇಳು. ಇದೆಲ್ಲ ಆಗ್ತಾ ಇರೋದು ಅವಳಿಂದ. ಅವಳೇ ರೇಡಿಯೋದಲ್ಲಿ ನನ್ನ ಹೆಸರು ಹೇಳಿ ನನ್ ಕೈಲಿ ಅವಳೇ ಕೆಲಸ ಮಾಡಿಸ್ತಾ ಇರೋದು. ಎಲ್ಲ ಇವಳ. ಏ ಮೂದೇವಿ, ಸುಮ್ನೆ ಕೂತಿದ್ಯ ಎದಳ ಮೇಲೆ?